ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ msexcel ಅಲ್ಲಿ ಯಾವ ರೀತಿ ಒಂದು ರಿಸಲ್ಟ್ ಶೀಟ್ ಅನ್ನ ರೆಡಿ ಮಾಡಬಹುದು ಅಂತ. ನಾವು ಯಾವುದೇ ಸ್ಕೂಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಸಾವಿರಾರು ಮಕ್ಕಳಿದ್ದಾಗ ನಮ್ಗೆ ಪರ್ಸೆಂಟೇಜ್ ಕಂಡುಹಿಡಿಬೇಕು, ಮಾರ್ಕ್ಸ್ ಅನ್ನ ಟೋಟಲ್ ಮಾಡಬೇಕು, ಗ್ರೇಡ್ ಹಾಕಬೇಕು, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಡಿಸ್ಟಿಂಕ್ಷನ್ ಎಲ್ಲಾ ಮಾರ್ಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು, ಪರ್ಸೆಂಟೇಜ್ ಕಂಡುಹಿಡಿಯೋದು, ಗ್ರೇಡ್ ಹಾಕೋದು ತುಂಬಾ ಟೈಮ್ ತಗೊಳುತ್ತೆ. ಅದನ್ನೆಲ್ಲ ನಾವು ಯಾವ ರೀತಿ ತುಂಬಾ ಈಸಿಯಾಗಿ ಎಕ್ಸೆಲ್ ಅಲ್ಲಿ ಮಾಡಬಹುದು ಅಂತ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಮೊದಲು ನಾವಿಲ್ಲಿ ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡ್ಕೋಬೇಕಾಗತ್ತೆ. ಯಾವ ರೀತಿ ಅಂತ ನೋಡೋಣ ಬನ್ನಿ. ಫಸ್ಟ್ ಕಾಲಮ್ ಅಲ್ಲಿ ನಾನು ಇಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಸೀರಿಯಲ್ ನಂಬರ್, ನಂತರ ಸ್ಟೂಡೆಂಟ್ ನೇಮ್, ನಂತರ ಸಬ್ಜೆಕ್ಟ್, ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಥವಾ ಕನ್ನಡ ಯಾವುದಿದೆ ಅದನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಂತರ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಹಿಂದಿ ಯಾವ ಲ್ಯಾಂಗ್ವೇಜ್ ಇದೆ ನಾವಿಲ್ಲಿ ಟೈಪ್ ಮಾಡ್ಕೋಬೇಕು. ನಂತರ ಥರ್ಡ್ ಲ್ಯಾಂಗ್ವೇಜ್, ನಂತರ ಮ್ಯಾಥ್ಸ್, ಸೈನ್ಸ್, ನಂತರ ಸೋಷಿಯಲ್ ಸೈನ್ಸ್. ನಂತರ ನಾವಿಲ್ಲಿ ಮಾರ್ಕ್ಸ್ ಅನ್ನ ಟೋಟಲ್ ಮಾಡಬೇಕು. ನಂತರ ನಾವು ಪರ್ಸೆಂಟೇಜ್ ಅನ್ನ ಕಂಡುಹಿಡಿಬೇಕಾಗುತ್ತೆ. ನಂತರ ನಾವು ಗ್ರೇಡ್ ಅನ್ನ ಹಾಕಬೇಕು. ನಂತರ ಕ್ಲಾಸ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಪಾಸ್ ಅಥವಾ ಫೇಲ್ ಅಥವಾ ಡಿಸ್ಟಿಂಕ್ಷನ್ ಈ ರೀತಿಯಾಗಿ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ರಿಮಾರ್ಕ್ಸ್ ಅಲ್ಲಿ ನಾವು ಯಾವ ಸಬ್ಜೆಕ್ಟ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಬೇಕು ಈ ರೀತಿಯಾಗಿ ನಾವು ರಿಮಾರ್ಕ್ಸ್ ಅನ್ನ ಬರಿತೀವಿ. ನಂತರ ನಾನೀಗ ಸೀರಿಯಲ್ ನಂಬರ್ ಅನ್ನ ಹಾಕ್ತಾ ಇದ್ದೀನಿ 1 2. ಇಲ್ಲಿ 2 ನಂಬರ್ ಅನ್ನ ಟೈಪ್ ಮಾಡಿದ್ದೀನಿ. ನಂತರ ನಾನಿಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 20 ರೋ ಮಾತ್ರ ನಿಮ್ಗಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ಇದೇ ರೀತಿಯಾಗಿ 1000 100 ಎಷ್ಟು ಮಕ್ಕಳ ರಿಸಲ್ಟ್ ಶೀಟ್ ಬೇಕಾದ್ರೂ ನಾವಿಲ್ಲಿ ಎಕ್ಸೆಲ್ ಅಲ್ಲಿ ರೆಡಿ ಮಾಡಬಹುದು ತುಂಬಾ ಸುಲಭವಾಗಿ. ನಂತರ ನೇಮ್ ಮತ್ತು ಮಾರ್ಕ್ಸ್ ಅನ್ನ ನಾವಿಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ಟೂಡೆಂಟ್ ನೇಮ್ಸ್ ಮತ್ತು ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ ನಾನಿಲ್ಲಿ ಟೈಪ್ ಮಾಡಿ ಆಗಿದೆ. ನಾನೀಗ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಫಾಂಟ್ ಸ್ಟೈಲ್ ಅನ್ನ ಚೇಂಜ್ ಮಾಡೋಣ, ಟೈಮ್ಸ್ ನ್ಯೂ ರೋಮನ್. ನಂತರ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ 16. ನಂತರ ಕಾಲಮ್ ವಿಡ್ತ್ ಅನ್ನ ಸ್ವಲ್ಪ ಇನ್ಕ್ರೀಸ್ ಮಾಡೋಣ, ಈ ಕಾಲಮ್ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಕಾಲಮ್ ಸೈಜ್ ಅನ್ನ ಕಡಿಮೆ ಮಾಡೋಣ, ಈ ರೀತಿಯಾಗಿ ಸೆಲೆಕ್ಟ್, ನಂತರ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ಸೆಲೆಕ್ಟ್ ಸೆಂಟರ್ ಅಲೈನ್ ಮಾಡ್ತಾ ಇದ್ದೀನಿ, ಸೆಲೆಕ್ಟ್ ರೈಟ್ ಅಲೈನ್, ನೇಮ್ ಸೆಂಟರ್ ಅಲೈನ್ ಈ ರೀತಿಯಾಗಿ. ನಂತರ ನಾವು ಈ ಮಾರ್ಕ್ಸ್ ಗಳನ್ನ ಟೋಟಲ್ ಮಾಡಬೇಕು. ನಾವು ಯಾವಾಗ್ಲೂ ಕ್ಯಾಲ್ಕುಲೇಟರ್ ಇಂದ ಟೋಟಲ್ ಮಾಡ್ತೀವಿ, ಅಥವಾ ನೀವು ಕಂಪ್ಯೂಟರ್ ಅಲ್ಲಿ ಈ ರೀತಿಯಾಗಿ ರಿಸಲ್ಟ್ ಶೀಟ್ ಅನ್ನ ರೆಡಿ ಮಾಡೋ ಹಾಗಿದ್ರೆ ಇಲ್ಲಿ ಆಪ್ಷನ್ ಇದೆ ಆಟೋ ಸಮ್ ಆಪ್ಷನ್, ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗುತ್ತೆ ನಂಬರ್ಸ್, ಯಾವ ಯಾವ ಸೆಲ್ ನಂಬರ್ ಅನ್ನ ಕೌಂಟ್ ಮಾಡಬೇಕು ಅಂತ. ಅಥವಾ ನೀವು ಮ್ಯಾನ್ಯುವಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡಬಹುದು ಎಷ್ಟು ಕಾಲಮ್ ನಂಬರ್ಸ್ ಅಥವಾ ಎಷ್ಟು ರೋ ನಂಬರ್ ಅನ್ನ ಕೌಂಟ್ ಮಾಡಬೇಕು ಅಂತ. ಈ ರೀತಿಯಾಗಿ ಇಲ್ಲಿ ನೀವು ನೋಡಬಹುದು C3 ಇಂದ ಸಿ ಕಾಲಮ್, ಥರ್ಡ್ ರೋ ಇಂದ H ಕಾಲಮ್ ಮತ್ತು ಥರ್ಡ್ ರೋ ವರೆಗೆ ಕ್ಯಾಲ್ಕುಲೇಟ್ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ. ನಂತರ ಎಂಟರ್, ನಂತರ ಡಿಲೀಟ್ ಮಾಡ್ತಾ ಇದ್ದೀನಿ. ಈಕ್ವಲ್ SUM ಸಮ್ ಓಪನ್ ಬ್ರಾಕೆಟ್ ಸೆಲೆಕ್ಟ್ ಮಾರ್ಕ್ಸ್, ನಂತರ ಕ್ಲೋಸ್ ಬ್ರಾಕೆಟ್ ಎಂಟರ್. ಈ ರೀತಿಯಾಗಿ ಸಹ ಮಾರ್ಕ್ಸ್ ಅನ್ನ ನೀವು ಕೌಂಟ್ ಮಾಡಬಹುದು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೆ ಯಾವ ರೀತಿ ನಾವು ಮಾರ್ಕ್ಸ್ ಅನ್ನ ಟೋಟಲ್ ಮಾಡಬಹುದು ಅಂತ. ನಾನಿಲ್ಲಿ ಆಟೋ ಸಮ್ ಮಾಡ್ತಾ ಇದ್ದೀನಿ, ತುಂಬಾ ಈಸಿಯೆಸ್ಟ್ ಆಪ್ಷನ್. ನಂತರ ಎಂಟರ್, ನಂತರ ನಾವು ಈ ರೀತಿಯಾಗಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಇಲ್ಲಿ ಯಾವುದೇ ನಂಬರ್ಸ್ ಅನ್ನ ನಾನಿಲ್ಲಿ ಎಂಟ್ರಿ ಮಾಡಿಲ್ಲ, ಅದಕ್ಕೋಸ್ಕರ ಇಲ್ಲಿ 0 ಬರ್ತಾ ಇದೆ. ನೀವಿಲ್ಲಿ ಯಾವುದೇ ನಂಬರ್ ಅನ್ನ ಹಾಕಿದ್ರೆ ಆಟೋಮೆಟಿಕ್ಲಿ ಅದಿಲ್ಲಿ ಟೋಟಲ್ ಆಗುತ್ತೆ. ಈ ರೀತಿಯಾಗಿ ನಾವು 100 ಅಥವಾ 1000 ಎಷ್ಟೇ ಮಕ್ಕಳಿದ್ರು ಎಲ್ಲಾ ಮಾರ್ಕ್ಸ್ ಗಳನ್ನ ನಾವು ತುಂಬಾ ಈಸಿಯಾಗಿ ಟೋಟಲ್ ಮಾಡಬಹುದು. ನಂತರ ನಾವಿಲ್ಲಿ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಬೇಕು. ಇಲ್ಲಿ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಯೋದಕ್ಕೆ ಹಲವಾರು ಮೆಥಡ್ಸ್ ಇರುತ್ತೆ, ನೀವು ಯಾವ ಮೆಥಡ್ ಅನ್ನಾದ್ರೂ ಯೂಸ್ ಮಾಡಬಹುದು. ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಫಾರ್ಮುಲಾ ಹಾಕೋದಕ್ಕೆ ಮುಂಚೆ ಈಕ್ವಲ್ ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ, ಈಕ್ವಲ್. ನಂತರ ನಾನಿಲ್ಲಿ ಟೋಟಲ್ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಡಿವೈಡೆಡ್ ಬೈ 625 into 100
ಟೋಟಲ್ ಮಾರ್ಕ್ಸ್ ಎಷ್ಟಿದೆ ಆ ಮಾರ್ಕ್ಸ್ ಅನ್ನ ನಾವು ಡಿವೈಡ್ ಮಾಡ್ತೀವಿ 625 ಮಾರ್ಕ್ಸ್ಗೆ. 625 ಮಾರ್ಕ್ಸ್ಗೆ ನಮಗೆ ಎಕ್ಸಾಮ್ ಇದ್ರೆ 625 ಮಾರ್ಕ್ಸ್ ಅನ್ನ ನಾವಿಲ್ಲಿ ಹಾಕ್ಬೇಕಾಗುತ್ತೆ. ಅಥವಾ 600 ಮಾರ್ಕ್ಸ್ಗೆ ನಮಗೆ ಎಕ್ಸಾಮ್ ಇದ್ರೆ 600 ಮಾರ್ಕ್ಸ್ ಸಹ ನಾವಿಲ್ಲಿ ಹಾಕಬಹುದು. ಅಥವಾ 500 ನಮ್ಮ ಅನ್ಯುವಲ್ ಎಕ್ಸಾಮ್ ಮಾರ್ಕ್ಸ್ ಎಷ್ಟಿರುತ್ತೆ ಆ ಟೋಟಲ್ ಮಾರ್ಕ್ಸ್ ಅನ್ನ ನಾವಿಲ್ಲಿ ಹಾಕಬೇಕಾಗುತ್ತೆ. ನಾವು ತಗೊಂಡಿರುವಂತಹ ಮಾರ್ಕ್ಸ್ ಇಂದ ನಾವು ಟೋಟಲ್ ಮಾರ್ಕ್ಸ್ ಅನ್ನ ಡಿವೈಡ್ ಮಾಡ್ತೀವಿ. ನಂತರ ಪ್ರತಿ ಸಬ್ಜೆಕ್ಟ್ 100 ಮಾರ್ಕ್ಸ್ಗೆ ಇದೆ ಅಂತೇಳಿ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಸೆಲೆಕ್ಟ್ ಮಾರ್ಕ್ಸ್ ಡಿವೈಡೆಡ್ ಬೈ 625 ಇಂಟು 100. ನಿಮಗೆ ಬೇರೆ ಮೆಥಡ್ ಗೊತ್ತಿದ್ರೆ ಅದರಿಂದ ಸಹ ನೀವು ಈಸಿಯಾಗಿ ಪರ್ಸೆಂಟೇಜ್ ಅನ್ನ ಕಂಡುಹಿಡಿಯಬಹುದು. ನಂತರ ಎಂಟರ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು 89.6%. ನಂತರ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಡ್ರ್ಯಾಗ್. ನೀವು ಇಲ್ಲಿ ನೋಡ್ತಾ ಇರಬಹುದು ಎಲ್ಲಾ ಪರ್ಸೆಂಟೇಜ್ ಇಲ್ಲಿ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಆಗಿದೆ. ನೀವು ಇಲ್ಲಿ ಯಾವುದೇ ಚೇಂಜಸ್ ಮಾಡಿದ್ರೆ ಇಲ್ಲಿ ಸಹ ಚೇಂಜ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರಬಹುದು ಪರ್ಸೆಂಟೇಜ್ ಇಲ್ಲಿ ಬಂದಿದೆ. ನಾವು ಯಾವಾಗಲೂ ಪರ್ಸೆಂಟೇಜ್ ಅನ್ನು ಬರಿಬೇಕಾದ್ರೆ 89.60 ಅಥವಾ 58.84.00 ಈ ರೀತಿಯಾಗಿ ನಾವು ಮೆನ್ಷನ್ ಮಾಡ್ತೀವಿ. ಇಲ್ಲಿ 1 ನಂಬರ್ ಬಂದಿದೆ, ಇಲ್ಲಿ 0.2 ನಂಬರ್ಸ್ ಇದೆ, ಇಲ್ಲಿ 84 ಮಾತ್ರ ಇದೆ. 0.0 ನನಗಿಲ್ಲಿ ಬಂದಿಲ್ಲ. ಎಕ್ಸೆಲ್ ಅಲ್ಲಿ ನಾವು ಯಾವಾಗಲೂ ನಾರ್ಮಲ್ ಆಗಿ ಯಾವುದೇ ನಂಬರ್ಸ್ ಅನ್ನ ಈ ರೀತಿ ಟೈಪ್ ಮಾಡಿದ್ರೆ 56.00 ಝೀರೋನ ಎಕ್ಸೆಲ್ ತಗೊಳ್ಳೋದಿಲ್ಲ. ಆಗ ನಾವು ಡೆಸಿಮಲ್ಸ್ ಅನ್ನ ಆಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಆಪ್ಷನ್ ಇದೆ ಇನ್ಕ್ರೀಸ್ ಡೆಸಿಮಲ್ಸ್. ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ನಾವು ಎಷ್ಟು ಝೀರೋ ಬೇಕಾದರೂ ಆಡ್ ಮಾಡಬಹುದು. ನಂತರ ಡಿಕ್ರೀಸ್ ಡೆಸಿಮಲ್ಸ್. ಈ ರೀತಿಯಾಗಿ ನಮಗೆ ಎಷ್ಟು ಝೀರೋ ಬೇಕು ನಾವಿಲ್ಲಿ ಆಡ್ ಮಾಡಬಹುದು. ನಾವು ಏನಾದ್ರೂ ಒಂದು ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಬೇಕಾದ್ರೆ ಏನಾದ್ರೂ ಟೈಪ್ ಮಾಡಿದಾಗ ಈ ರೀತಿ ಆಶ್ ಸಿಂಬಲ್ ಬಂದ್ರೆ ಕಾಲಮ್ ಸ್ಪೇಸ್ ಅನ್ನ ನಾವಿಲ್ಲಿ ಜಾಸ್ತಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಬರೆದಿರುವಂತಹ ಟೆಕ್ಸ್ಟ್ ಅಥವಾ ನಂಬರ್ಗೆ ಕಾಲಮ್ ಸ್ಪೇಸ್ ಸಾಕಾಗೋದಿಲ್ಲ. ಆ ಟೈಮಲ್ಲಿ ನಮ್ಗೆ ಈ ರೀತಿಯಾಗಿ ಆಶ್ ಸಿಂಬಲ್ ಬರುತ್ತೆ. ಆಗ ನಾವು ಕಾಲಮ್ ವಿಡ್ತ್ ಅನ್ನ ಜಾಸ್ತಿ ಮಾಡಬೇಕು ಅಷ್ಟೇ, ಬೇರೆ ಏನಿಲ್ಲ. ನಂತರ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಡಿಕ್ರೀಸ್ ಡೆಸಿಮಲ್ಸ್. ನಮಗೆ ಎಷ್ಟು ಡೆಸಿಮಲ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ಇಲ್ಲಿ ಸಿಂಬಲ್ಸ್ ಇದೆ. ನಮಗೆ ಯಾವ ಸಿಂಬಲ್ ಬೇಕು, ಡಾಲರ್ ಸಿಂಬಲ್ ಬೇಕಂದ್ರೆ ಡಾಲರ್ ಸಿಂಬಲ್ ಅನ್ನು ತಗೋಬಹುದು, ಅಥವಾ ಪೌಂಡ್ ಅಥವಾ ಯೂರೋ ಸಿಂಬಲ್, ಚೈನೀಸ್ ಯಾನ್, ಈ ರೀತಿ ಯಾವುದೇ ಸಿಂಬಲ್ಸ್ ಅನ್ನ ನಾವಿಲ್ಲಿಂದ ತಗೋಬಹುದು. ನನಗಿಲ್ಲಿ ಯಾವುದೇ ಸಿಂಬಲ್ ಬೇಕಾಗಿಲ್ಲ, ಅದಕ್ಕೋಸ್ಕರ ಕಂಟ್ರೋಲ್ ಝೆಡ್. ನಂತರ ಇಲ್ಲಿ ಪರ್ಸೆಂಟೇಜ್ ಸಿಂಬಲ್ ಸಹ ಇದೆ, ನೀವು ಬೇಕಂದ್ರೆ ಯೂಸ್ ಮಾಡಬಹುದು. ನನಗಿಲ್ಲಿ ಬೇಡ, ಅದಕ್ಕೋಸ್ಕರ ಕಂಟ್ರೋಲ್ ಝೆಡ್. ಈ ರೀತಿಯಾಗಿ ನಂತರ ಕಾಲಮ್ ಸೈಜ್ ಅನ್ನ ಕಡಿಮೆ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ಗ್ರೇಡ್ ಅನ್ನ ಬರಿಬೇಕು. ನಾವು ಯಾವಾಗಲೂ ಸ್ಕೂಲಲ್ಲಿ A+A, B+B ಗ್ರೇಡ್, C+C ಅಥವಾ ಫೇಲ್, ಪಾಸ್ ಈ ರೀತಿಯಾಗಿ ನಾವು ಗ್ರೇಡ್ ಅನ್ನ ಕೊಡ್ತೀವಿ. ಅದೇ ರೀತಿ ನಾವಿಲ್ಲಿ ಗ್ರೇಡ್ ಅನ್ನ ಬರಿಬೇಕು. ನಾವೀಗ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಡಿಸ್ಟಿಂಕ್ಷನ್, ಪಾಸ್ ಅಥವಾ ಫೇಲ್ ಈ ಫಾರ್ಮುಲಾನ ಹಾಕೋಣ. ನಂತರ ಅದೇ ಫಾರ್ಮುಲಾನ ನಾವಿಲ್ಲಿ ಗ್ರೇಡ್ ಕಾಲಮ್ಗೆ ಕಾಪಿ ಪೇಸ್ಟ್ ಮಾಡೋಣ. ಕ್ಲಾಸ್, ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಡಿಸ್ಟಿಂಕ್ಷನ್, ನಾವು ಪರ್ಸೆಂಟೇಜ್ ನೋಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಎಷ್ಟು ಪರ್ಸೆಂಟೇಜ್ ಬಂದಿದ್ರೆ ಡಿಸ್ಟಿಂಕ್ಷನ್ ಅಥವಾ ಎಷ್ಟು ಪರ್ಸೆಂಟೇಜ್ ಬಂದಿದ್ರೆ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಪಾಸ್ ಅಥವಾ ಫೇಲ್ ಅಂತ. ಅದನ್ನ ನಾವು ಫಾರ್ಮುಲಾವನ್ನ ಯೂಸ್ ಮಾಡಿದ್ರೆ ತುಂಬಾ ಈಸಿಯಾಗಿ ಬರುತ್ತೆ. ನಾವಿಲ್ಲಿ ಒಂದು ರೋಗೆ ಫಾರ್ಮುಲಾವನ್ನ ಅಪ್ಲೈ ಮಾಡಿದ್ರೆ ಸಾಕು, ಎಲ್ಲ ನಾವು ಡ್ರ್ಯಾಗ್ ಮಾಡಬಹುದು ತುಂಬಾ ಈಸಿಯಾಗಿ. ಮೊದಲು ನಾವಿಲ್ಲಿ ಕಾಲಮ್ ವಿಡ್ತ್ ಅನ್ನ ಜಾಸ್ತಿ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿ ನಾನು ಈ ರೀತಿಯಾಗಿ ಕಾಲಮ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ಟೋಟಲ್ ಮಾರ್ಕ್ಸ್ ಮಾತ್ರ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ನಂತರ ಈಗ ನಾವು ಫಾರ್ಮುಲಾವನ್ನ ಹಾಕಬೇಕು. ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಫಾರ್ಮುಲಾ ಹಾಕೋದಿಕ್ಕೆ ಮುಂಚೆ ಈಕ್ವಲ್ ಸಿಂಬಲ್ ನ ಯೂಸ್ ಮಾಡಬೇಕಾಗುತ್ತೆ. ಈಕ್ವಲ್, ನಂತರ ಇಫ್ ಅಂತ ಟೈಪ್ ಮಾಡಬೇಕು. ನಂತರ ಓಪನ್ ಬ್ರಾಕೆಟ್, ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್, ನಂತರ ಗ್ರೇಟರ್ ದ್ಯಾನ್. ಕೀಬೋರ್ಡ್ ಅಲ್ಲಿ ನೀವು ಶಿಫ್ಟ್ ಕೀಯನ್ನು ಯೂಸ್ ಮಾಡಿ ಈ ಸಿಂಬಲ್ ಅನ್ನ ಟೈಪ್ ಮಾಡಬೇಕಾಗುತ್ತೆ. ನಂತರ 530 ಮಾರ್ಕ್ಸ್. 530ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ನಾನಿಲ್ಲಿ ಡಿಸ್ಟಿಂಕ್ಷನ್ ಅಂತ ಕೊಡ್ತಾ ಇದ್ದೀನಿ. ನೀವು ಎಷ್ಟು ಮಾರ್ಕ್ಸ್ಗೆ ಬೇಕಾದರೂ ಚೇಂಜ್ ಮಾಡ್ಕೋಬಹುದು. ಕಮ, ನಂತರ ಓಪನ್ ಇನ್ವರ್ಟೆಡ್ ಕಮ, ನಾವಿಲ್ಲಿ ಡಿಸ್ಟಿಂಕ್ಷನ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಡಿಸ್ಟಿಂಕ್ಷನ್, ಕ್ಲೋಸ್ ಇನ್ವರ್ಟೆಡ್ ಕಮ, ನಂತರ ಕಾಮ, ಇಫ್ ಓಪನ್ ಬ್ರಾಕೆಟ್, ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್, ನಂತರ ಗ್ರೇಟರ್ ದೆನ್. 360 ಮಾರ್ಕ್ಸ್ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ನಾನಿಲ್ಲಿ
ಫಸ್ಟ್ ಕ್ಲಾಸ್ ಅಂತೇಳಿ ಕೊಡ್ತಾ ಇದ್ದೀನಿ, ಕಾಮಾ ಓಪನ್ ಇನ್ವರ್ಟೆಡ್ ಕಾಮಾ ಫಸ್ಟ್ ಕ್ಲಾಸ್, ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮಾ ಕಾಮಾ, ನಂತರ ಇಫ್ ಓಪನ್ ಬ್ರಾಕೆಟ್, ನಂತರ ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್ ಗ್ರೇಟರ್ ದ್ಯಾನ್ 260 ಮಾರ್ಕ್ಸ್ ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ನಾನಿಲ್ಲಿ ಸೆಕೆಂಡ್ ಕ್ಲಾಸ್ ಅಂತೇಳಿ ಕೊಡ್ತಾ ಇದ್ದೀನಿ 260 ಮಾರ್ಕ್ಸ್, ನಂತರ ಕಾಮಾ ಓಪನ್ ಇನ್ವರ್ಟೆಡ್ ಕಾಮಾ 260 ಗಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ರೆ ಸೆಕೆಂಡ್ ಕ್ಲಾಸ್ ಅಂತೇಳಿ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮಾ ಕಾಮಾ ಇಫ್ ಓಪನ್ ಬ್ರಾಕೆಟ್ ಸೆಲೆಕ್ಟ್ ಟೋಟಲ್ ಮಾರ್ಕ್ಸ್, ನಂತರ ಗ್ರೇಟರ್ ದೆನ್ 210 ಗಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ರೆ ಪಾಸ್ ಅಂತೇಳಿ ಮೆನ್ಷನ್ ಮಾಡ್ತೀನಿ, ನಂತರ 210 ಗಿಂತ ಕಡಿಮೆ ಮಾರ್ಕ್ಸ್ ಅನ್ನ ತಗೊಂಡಿದ್ರೆ ಅವರನ್ನ ಫೇಲ್ ಅಂತ ನಾವಿಲ್ಲಿ ಮೆನ್ಷನ್ ಮಾಡಬೇಕು. 210 ಟೈಪ್ ಮಾಡಿದ್ದೀನಿ, ನಂತರ ಕಾಮಾ ಓಪನ್ ಇನ್ವರ್ಟೆಡ್ ಕಾಮಾ ಪಾಸ್, ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮಾ, ನಂತರ ನಾವಿಲ್ಲಿ ಕಾಮಾ ಹಾಕಬೇಕಾಗುತ್ತೆ, ನಂತರ ಓಪನ್ ಇನ್ವರ್ಟೆಡ್ ಕಾಮಾ ಫೇಲ್, ನಂತರ ಕ್ಲೋಸ್ ಇನ್ವರ್ಟೆಡ್ ಕಾಮಾ. ನಾವಿಲ್ಲಿ ಎಷ್ಟು ಬ್ರಾಕೆಟ್ ಗಳನ್ನ ಹಾಕಿದೀವಿ ಕೌಂಟ್ ಮಾಡಬೇಕು, 1 2 3 4 ಬ್ರಾಕೆಟ್, 1 2 3 4 ಕ್ಲೋಸ್ ಬ್ರಾಕೆಟ್ ಅನ್ನ ನಾವಿಲ್ಲಿ ಹಾಕಬೇಕು, ನಂತರ ಎಂಟರ್, ನಂತರ ಕಾಲಮ್ ಸೈಜ್ ಅನ್ನ ನಾನಿಲ್ಲಿ ಕಡಿಮೆ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ನಾವೀಗ ಇಲ್ಲಿ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡೋಣ, ನಾವು ಹಾಕಿರುವಂತಹ ಫಾರ್ಮುಲಾ ಯಾವ ರೀತಿ ವರ್ಕ್ ಆಗಿದೆ ಅಂತ ನೋಡೋಣ. ಸೆಲೆಕ್ಟ್ ಡ್ರ್ಯಾಗ್, ಈ ರೀತಿಯಾಗಿ ನೀವಿಲ್ಲಿ ನೋಡ್ತಾ ಇರಬಹುದು 89% ಇದೆ, 560 ಮಾರ್ಕ್ಸ್ ಡಿಸ್ಟಿಂಕ್ಷನ್, 363 ಮಾರ್ಕ್ಸ್ ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್ ಡಿಸ್ಟಿಂಕ್ಷನ್, ಫೇಲ್ ಸಹ ಆಗಿದೆ 28% ಬಂದಿದೆ, ನಂತರ ಸೆಕೆಂಡ್ ಕ್ಲಾಸ್ ಫಸ್ಟ್ ಕ್ಲಾಸ್. ಈ ರೀತಿಯಾಗಿ ನಾವು ತುಂಬಾ ಸುಲಭವಾಗಿ MS Excel ಅಲ್ಲಿ ರಿಸಲ್ಟ್ ಶೀಟ್ ಅನ್ನ ರೆಡಿ ಮಾಡಬಹುದು. ಈಗ ನಾವು ಇದೇ ಫಾರ್ಮುಲಾನ ಕಾಪಿ ಪೇಸ್ಟ್ ಮಾಡೋಣ. ಗ್ರೇಡ್ ಕಾಲಮ್ಗೆ ಕ್ಲಿಕ್ ಮಾಡ್ತಾ ಇದ್ದೀನಿ, ಕಂಟ್ರೋಲ್ C ಕಾಪಿ, ನಂತರ ಕಂಟ್ರೋಲ್ V ಪೇಸ್ಟ್. ಇಲ್ಲಿ ಫೇಲ್ ಅಂತ ಬರ್ತಾ ಇದೆ, ನಾವೀಗ ಚೇಂಜ್ ಮಾಡೋಣ. ಇಲ್ಲಿ ನೀವು ಇದೇ ಫಾರ್ಮುಲಾನ ಟೈಪ್ ಮಾಡಬಹುದು, ಆದ್ರೆ ನಾನಿಲ್ಲಿ ಇದನ್ನ ಎಡಿಟ್ ಮಾಡ್ತಾ ಇದ್ದೀನಿ. ಇಲ್ಲಿ H3 ಮಾರ್ಕ್ಸ್ ಸೆಲೆಕ್ಟ್ ಆಗಿದೆ, ಇಲ್ಲಿ H ಅಂದ್ರೆ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ ಮಾರ್ಕ್ಸ್ ಸೆಲೆಕ್ಟ್ ಆಗಿದೆ, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನೀಗ ಟೋಟಲ್ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನಂತರ 530 ಗಿಂತ ಹೆಚ್ಚಿಗೆ ಮಾರ್ಕ್ಸ್ ಇದ್ರೆ ಡಿಸ್ಟಿಂಕ್ಷನ್ ಇದೆ, ನಾನಿಲ್ಲಿ A+ ಕೊಡ್ತಾ ಇದ್ದೀನಿ, ನಂತರ ಟೋಟಲ್ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡೋಣ, ನಂತರ ಫಸ್ಟ್ ಕ್ಲಾಸ್ ಅನ್ನ ನಾನಿಲ್ಲಿ A ಗ್ರೇಡ್ ಅಂತೇಳಿ ಕೊಡ್ತಾ ಇದ್ದೀನಿ, ನಂತರ ಟೋಟಲ್ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡೋಣ, ನಂತರ ಸೆಕೆಂಡ್ ಕ್ಲಾಸ್ ಇರೋದಕ್ಕೆ ನಾನಿಲ್ಲಿ B+ ಗ್ರೇಡ್ ಅನ್ನ ಕೊಡ್ತಾ ಇದ್ದೀನಿ, ನಂತರ ನಾವಿಲ್ಲಿ ಟೋಟಲ್ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಪಾಸ್ ಇರೋದನ್ನ ನಾನಿಲ್ಲಿ B ಗ್ರೇಡ್ ಕೊಡ್ತಾ ಇದ್ದೀನಿ, ನಂತರ ಫೇಲ್ ಇರೋದನ್ನ ನಾನಿಲ್ಲಿ C ಗ್ರೇಡ್ ಕೊಡ್ತಾ ಇದ್ದೀನಿ, ನಂತರ ಎಂಟರ್, ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಡ್ರ್ಯಾಗ್. ನೀವು ಇಲ್ಲಿ ನೋಡ್ತಾ ಇರಬಹುದು ಗ್ರೇಡ್ ಸಹ ತುಂಬಾ ಈಸಿಯಾಗಿ ಕ್ಯಾಲ್ಕುಲೇಟ್ ಆಗಿದೆ. ಇಲ್ಲಿ ಇದೇ ರೀತಿಯಾಗಿ ನೀವು ತುಂಬಾ ಸುಲಭವಾಗಿ ರಿಸಲ್ಟ್ ಶೀಟ್ ಅನ್ನ ರೆಡಿ ಮಾಡಬಹುದು ಫಾರ್ಮುಲಾಗಳ ಸಹಾಯದಿಂದ. ನಾವೀಗ ಇಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಿದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಚೇಂಜಸ್ ಆಗುತ್ತೆ. ಯಾವ ರೀತಿ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನಂತರ ಕಾಲಮ್ ಕಲರ್ ಅನ್ನ ಫಿಲ್ ಮಾಡೋಣ, ಯಾಕಂದ್ರೆ ನಮ್ಗೆ ಯಾವುದೇ ಚೇಂಜಸ್ ಆದ್ರೆ ನಮ್ಗೆ ಇಲ್ಲಿ ಗೊತ್ತಾಗಬೇಕು, ಅದಕ್ಕೋಸ್ಕರ. ಈಗ ನಾವು ಟೋಟಲ್ ಮಾರ್ಕ್ಸ್ ಅನ್ನ ನೋಡೋಣ. ಇಲ್ಲಿ 97 ಇದೆ, ನಾನೀಗ 50 ಮಾರ್ಕ್ಸ್ ಚೇಂಜ್ ಮಾಡ್ತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರಬಹುದು 513 ಟೋಟಲ್ ಮಾರ್ಕ್ಸ್ ಚೇಂಜ್ ಆಗಿದೆ, ಪರ್ಸೆಂಟೇಜ್ ಚೇಂಜ್ ಆಗಿದೆ, A+ ಗ್ರೇಡ್ ಇತ್ತು A ಗ್ರೇಡ್ ಆಗಿ ಚೇಂಜ್ ಆಗಿದೆ, ನಂತರ ಡಿಸ್ಟಿಂಕ್ಷನ್ ಇತ್ತು ಫಸ್ಟ್ ಕ್ಲಾಸ್ ಆಗಿ ಚೇಂಜ್ ಆಗಿದೆ. ಇದೇ ರೀತಿ ನಾವಿಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡಿದ್ರೆ ನಾವು ಯಾವ ಯಾವ ಕಾಲಮ್ ಅಲ್ಲಿ ಫಾರ್ಮುಲಾ ಅಪ್ಲೈ ಮಾಡಿದೀವಿ ಅಲ್ಲಿ ಆಟೋಮೆಟಿಕ್ ಆಗಿ ಚೇಂಜಸ್ ಆಗುತ್ತೆ. ಈ ರೀತಿಯಾಗಿ ನೀವು ಒಂದು ಸಲ ರಿಸಲ್ಟ್ ಶೀಟ್ ಅನ್ನ ರೆಡಿ ಮಾಡಿದ್ರೆ ನೀವಿಲ್ಲಿ ಸ್ಟೂಡೆಂಟ್ ನೇಮ್ ಮತ್ತು ಮಾರ್ಕ್ಸ್ ಅನ್ನ ಅಷ್ಟೇ ಚೇಂಜ್ ಮಾಡಿದ್ರೆ ಆಯ್ತು. ಈ ಫಾರ್ಮುಲಾಸ್ ಎಲ್ಲ ಆಟೋಮೆಟಿಕ್ ಆಗಿ ಅಪ್ಲೈ ಆಗುತ್ತೆ, ಮತ್ತೆ ನಾವು ಯಾವುದೇ ಫಾರ್ಮುಲಾಗಳನ್ನ ಹಾಕುವಂತ ಅವಶ್ಯಕತೆ ಇರುವುದಿಲ್ಲ. ನೀವು ಇದೇ ಶೀಟ್ ಅನ್ನ ಇಲ್ಲಿ ಕಂಟ್ರೋಲ್ C ಕಾಪಿ, ನಂತರ ಸೆಕೆಂಡ್ ಶೀಟ್ಗೆ ಕಾಪಿ ಪೇಸ್ಟ್ ಮಾಡಿ ಇಲ್ಲಿ ಸಹ ಮಾರ್ಕ್ಸ್ ಅನ್ನ ಚೇಂಜ್ ಮಾಡಬಹುದು. ಇಲ್ಲಿ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಇಲ್ಲಿ B+ ಸೆಕೆಂಡ್ ಕ್ಲಾಸ್ ಇದೆ, ಇಲ್ಲಿ ನೀವು ನೋಡಿ 35 ಮಾರ್ಕ್ಸ್, 38, 39, 35, 36. ಈಗ ನೀವು ನೋಡ್ತಾ ಇರಬಹುದು B ಗ್ರೇಡ್ ಮತ್ತು ಪಾಸ್ ಆಗಿ ಚೇಂಜ್ ಆಗಿದೆ. ಇದೇ ರೀತಿಯಾಗಿ ನೀವು ಒಂದು ಸಲ ಫಾರ್ಮುಲಾವನ್ನು ಅಪ್ಲೈ ಮಾಡಿದ್ರೆ ಎಷ್ಟು ಶೀಟ್ಗಳಿಗೆ ಬೇಕಾದರೂ ಅದನ್ನ ಅಪ್ಲೈ ಮಾಡಬಹುದು.